4.5 ಲಕ್ಷ ಕೊಡೈತಿ ಬಡ್ಡಿ ಸಮಯ ಸೇರಿ. ಅದು ಮತ್ತೆ ಯಾವಾಗ ಕೊಡ್ತೀನಿ ರೊಕ್ಕ ನೀನು ನನಗೆ? ಸ್ವಾಮಿಯವ್ರದ್ದು 2,20,000 ಬಗೆಹರಿಸ್ತೀವಿ. ಯಾವಾಗ ಅದು? ನಾನೇ ಕೊಡ್ತೀನಿ. ಯಾವಾಗ ಕೊಡಲಿ? ನಾಳೆ ಬೇಡ, ನಾಡ್ದು ಬೇಡ, ಶುಕ್ರವಾರ ಮಾಡ ದಾರಿ ಕೈತೆ. ಶುಕ್ರವಾರ ದಿನ ಬೆಳಗ್ಗೆ 8 ಗಂಟೆಗೆ ಕೊಡ ಅಂತ ಹೇಳೋರು ಅವರು. ಒಂದು ತಾಸು ಹೆಚ್ಚು ಕಡಿಮೆ ಶುಕ್ರವಾರ ದಿನ ಕೊಡ್ಬೇಕು ನೀನು. ಅದಕ್ಕೆ ಅಲ್ಲ ಎಲ್ಲ ಮಾತಾಡ್ತಾ ಅಂತ ಹೇಳ್ಬೇಕಲ್ಲ. ನನಗೆ ಬೇಡ, ನನಗೆ ನಂಬಿಕೆ ಇಲ್ಲ. ನಿಮ್ಮ ಮೇಲೆ ನಂಬಿಕೆ ನಾನು ಮಾತಾಡ್ತಿದ್ದೆ. 2 ಲಕ್ಷ ಬೇಡ, 50 ಲಕ್ಷ ಕೊಡಂಗಿದ್ದೀನಿ ನಾನು. ಆ ನಂಬಿಕೆ ನೀನು ಉಡ್ಸ್ಕೊಂಡಿಲ್ಲ. ಹಾಂ, ನಾನು ಅದನ್ನೇ ಹೇಳ್ತಲ್ಲ, ಅವ್ರದ್ದು 2,20,000 ಶುಕ್ರವಾರ ದಿನ ಕೊಡ್ತೀವಿ ಇವರಿಗೆ. ನಿಮಗೆ ಒಪ್ಕೊಂಡ್ರಿ ಮಾತು? ಶುಕ್ರವಾರ ದಿನ ಒಪ್ಗೆನಾ? ಶುಕ್ರವಾರ ದಿನ 8 ಗಂಟೆಗೆ ಮುಂಜಾನೆ. ಸರಿ ಸರಿ, ಬೀಗ ಕೊಡ್ತೀವಿ. ನಾವು ಹೇಳ್ತೀವಿ ನೋಡಪ್ಪ, ನಮ್ಮ ಕಡೆ ಸಾಲ ಮಾಡ್ಯಾರ, ರೊಕ್ಕ ಕೊಟ್ಟಾರ, ನಾವು ಬೀಗ ಕೊಟ್ಟೋಕೊಂತೀವಿ ನಿಮಗೆ. ಅವ್ರು ಮೇ 20 ಅಂತ ಹೇಳ್ಯಾರ. ಮೇ 20 ಕೊಟ್ಟಿಲ್ಲ ಅಂದರೆ ಮೇ 20 ನಿಮ್ಮ ಮನೆ ಬೀಗ ಹಾಕ್ತೀವಿ, ನಿಮ್ಮ ಮನೆ ಸಾಮಾನು ಹೊರಗೆ ಬಿಸಾಕ್ತೀವಿ ಅಂತ ಹೇಳ್ತೀವಿ ಅವರಿಗೆ. ಕೇಳೇ ನಾವು ಬೀಗ ಕೊಡ್ತೀವಿ. ಅಲ್ಲಿ ಮೇಡ ಕೊಡೋಲ್ಲ ಬೀಗ. ಈಗ ಆಲ್ರೆಡಿ ಇವ್ರ ಲೆಕ್ಕದಲ್ಲಿ ಮೋಸ ಆಗಿದೆ ನನ್ನ ಕಡೆಯಿಂದ. ನಾನು ಇವ್ರಿಗೆ ಮೋಸ ಮಾಡಿದ್ದೀನಿ, ನೀವು ಮಾಡಿಲ್ಲ, ನಾನು ಮಾಡಿದ ಮೋಸ ಅವರಿಗೆ. ಈಗ ಮತ್ತೆ ಅವ್ರಿಗೆ ತೊಂದರೆ ಆಗೋದು ಬೇಡ. ನಾನು ಆ ಮಾತನ್ನು ಹೇಳ್ತೀನಿ. ಈಗ ನನಗೆ ಗೊತ್ತಿಲ್ಲ. ಹೌದು, ಯಾವುದಿಲ್ಲ. 2,20,000 ಕೊಡೋಕೆ ಕೊಳ್ಳೇಬೇಕು ನೀನು. ಏನು ಸಾಲ ಮಾಡ್ದು ಸೂಲ ಮಾಡ್ದು ಯಾವುದು ಕೇಳಲ್ಲ. 5,000 ಕೂಡ ಕೇಳಲ್ಲ. ಎಲ್ಲ ಕೊಡ್ಬೇಕಾಗತ್ತೆ, ಕೊಳ್ಳೋಕಾಗತ್ತೆ. ಒಬ್ಬರನ್ನ ಬೆಗೆಸ್ಬಿಡೋಕೆ ಒಬ್ಬರನ್ನ. ನನ್ನನ್ನು ಬೆಗೆಸ್ತಾ ಅವ್ರನ್ನ ಬೆಗೆಸ್ತಾ ಒಬ್ಬರನ್ನ ಆಗಿಲ್ಲ ಅದು. ನನಗೆ ಅವ್ರದ್ದು ಶುಕ್ರವಾರ ಅಂತ ಹೇಳಿದೆ. ಶುಕ್ರವಾರ ಅಂದು ನಾನು ಇವ್ರಿಗೋಸ್ಕರ ಇವ್ರ ಮಕ್ಕ ನೋಡಿ ಬಾಡಿಗೆ ಮನೆಗೆ ಮಾತಿ ನಾನು ಬೆಗೆಸ್ಕೊಂತೀನಿ. ಶುಕ್ರವಾರ ಇವ್ರು ಬೆಗೆಸ್ಬಿಡು. ನನಗೆ ಮೇ 21 ಮೇ 21 ನಾನು ಬೀಗ ಹಾಕ್ಬಿಡ್ತೀನಿ. ಮನೆಗೆ ಬಂದು ಬೀಗ ಹಾಕ್ಬಿಡ್ತೀನಿ. ಅದು ಮನೆಗೆ ಅದು ಯಾರಲ್ಲಿ ಅದು ಬಿಡಿಸ್ಬಿಡ್ತಾರೆ ನಾನು. ಈಗ ನೀನು ಒಪ್ಗೆನಾ? ನಾನು ಆಮೇಲೆ ಬೀಗ ಹಾಕಿದ್ಮೇಲೆ ನೀನು 4 ಕೊಡೋಕೆ ಅವತ್ತಿನಿಂದ ಏನು ಬಡ್ಡಿ ಆಗಿರ್ತದೆ ಆ ಬಡ್ಡಿಗೆ ಎಷ್ಟು ಕಡಿಮೆ ಒಂದು 5 ಲಕ್ಷ ಅನ್ಕ 5 ಲಕ್ಷ ಮನೆ ಮಾಡ್ತೀನಿ ನಾನು 10 ಲಕ್ಷ ಮಾರಿ ಕೊಡು, 20 ಲಕ್ಷ ಮಾರಿ ಕೊಡು, ನಾನು ಕೇಳಲ್ಲ. 5 ಲಕ್ಷಕ್ಕೆ ಮಾರ್ಕೊಂತೀನಿ. ಅದು ನೀನು ಉಂಟು, ಆ ಮನೆಯವ್ರು ಉಂಟು, ನೀನು ತಿಪ್ಪಲ. ಅದು ನನಗೆ ಹೇಳಬಾರ್ದು. ಯಾಕಪ್ಪ ಅಂತ ನನಗೆ ಕೇಳಬಾರ್ದು. ನೀನು ಕೊಟ್ಟಿಲ್ಲ ಅಂದರೆ ನಾನು ಮಾಡ್ತೀನಿ. ನೀನು ಕೊಟ್ಟರೆ ನಾನು ಯಾಕೆ ಮಾಡಬೇಕು? ನಾನು ರೊಕ್ಕ ಕೊಟ್ಟು ಮುಗಿದ ನನಗೆ ಅಧಿಕಾರನೇ ಇಲ್ಲ ಅವೆಲ್ಲ ಮಾತಾಡೋಕೆ. ನೀನು ರೊಕ್ಕ ಕೊಟ್ಟ ಮೇಲೆ ನಾನು ಯಾಕೆ ಬಂದು ಕೇಳೋಕೆ ಅಧಿಕಾರನೇ ಇಲ್ಲ. ನೀನು ಮೇ 21 ಅಲ್ಲ, 21ಕ್ಕೆ ನಾನು ಬರ್ತೀನಿ. ನನಗೆ 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ ಅನ್ಕ 5 ಲಕ್ಷಕ್ಕೆ ನಾನು ಮಾರ್ಕೊಂಬಿಡ್ತೀನಿ. ನಾನು 8 ಲಕ್ಷ ಮಾರಿ ಕೊಡು, 10 ಲಕ್ಷಕ್ಕೆ ಮಾರಿ ಕೊಡೋದ್ರೆ ನಾನು ಮಾರಲ್ಲ. ನಾನು 5 ಲಕ್ಷಕ್ಕೆ ಮಾರ್ಕೊಂಡು ನಾನು ಆ ದಿನದಾಗ ಏನು ಬಡ್ಡಿ ಇರ್ತೋ ಆ ಬಡ್ಡಿಗೆ ಮಾರ್ಕೊಂಡು ಆ ಬಗೆಸ್ತೆ ನಾನು ಮಂಡೋಡ್ತೀನಿ ನನ್ನ ಬಾಡಿ. ನಾನು ಅದು ಏನು ಲೆಕ್ಕ ಮಾಡಿದೆ ನಿನಗೆ ಬಿಡ್ತದೆ. ಹಾಂ, ಇಲ್ಲ ವ್ಯಾಲ್ಯೂಷನ್ ತಕ್ಕಂಗೆ ಕೇಳಲ್ಲ. ವ್ಯಾಲ್ಯೂಷನ್ ತಕ್ಕಂಗೆ ಅದು ಇಲ್ಲ ಅಧಿಕಾರ. ನನಗೆ ಏನು ರೊಕ್ಕ ಆ ರೇಟ್ ನನಗೆ ಏನು ಬೇಕು ಅದು ಕೊಡ್ತೀನಿ ನಾನು. ವ್ಯಾಲ್ಯೂಷನ್ ಬರೋಬಿಡ ನೀನು 10 ಲಕ್ಷ 15 ಲಕ್ಷ ಮಾರಿಕೊಡ ಅಂತಿ. 15 ಲಕ್ಷ ಮಾರಕ್ಕೆ ನನ್ನ ಕೈಲಿ ಆಗಲ್ಲ. ಅವಾಗ ಮತ್ತೆ ಒಂದು ತಿಂಗಳ ದಾರಿಗೆ ಹೋಗ್ಬೇಕಾಗುತ್ತೆ, 2 ದಿನ ದಾರಿಗೆ ಹೋಗ್ತಾ, ಮತ್ತು 1 ವರ್ಷ ದಾರಿಗೆ ಹೋಗ್ತಾ, ಯಾರಿಗೆ ಗೊತ್ತು? ಅದು ಗೊತ್ತಿಲ್ಲ. ನನಗೆ ಮೇ 21 ಬೇಕಂದ್ರೆ ಬೇಕು ಎಣ್ಣೆ ಕಡೆ. ಮೇ 21 ನನಗೆ ರೊಕ್ಕ ಬೇಕು. 20 ತಾರೀಕು ಕೇಳಿ 21 ಮಟ್ಟ ನಾನು ದಾರಿಗೆ ಆಯ್ತು. ಒಂದಿನ ಹೆಚ್ಚಿಗೆ ಆಯ್ತು ನನ್ನ ದಾರಿ. ಓಕೆನಾ? ಓಕೆನಾ? ಏನಮ್ಮ ನಿನಗೆ ಈ ಮಾತಿಗೆ ಒಪ್ಗೆನಾ ನಮ್ಮ? ಹೌದಾ? ಮೇ 20 ಅಂತ ಹೇಳಕ್ಕಂತಾನ ಅಂತ. ಹೌದಾ? ಸರಿ ನೋಡಪ್ಪ, ಸಮ್ಮತಿನೇ ನನಗೆ. ಇದ್ರ ಮೇಲೆ ನಾನು ಏನಾರು ಮಾಡ್ಕೊಬೋದಲ್ಲ, ನನ್ನ ಇಷ್ಟ ಅಲ್ಲ ಅದು. ಹಾಂ ಸರಿ, ಓಕೆ. ಏನ್ರಿ ಸಾಮಾರು? ಶುಕ್ರವಾರ ದಿನ. ಹಾಂ, ಇದೇ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿವಸಕ್ಕೆ ನಮಗೆ ಬಗೆಹರಿಸುತ್ತೆ. 25ನೇ ತಾರೀಕಿಗೆ ಆಯ್ತು. ಸರಿ, ಅಷ್ಟು ಮೇಡಮ್. ಸರಿ, ಓಕೆ.